ವೆಲ್ಕಮ್ ಟು ಮಮತಾ ವ್ಲಾಗ್ಸ್. ಇವತ್ತು ಪಾಲಕ್ಕಿಯಲ್ಲಿ ತುಂಬ ಈಸಿಯಾಗಿ ಕಪ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬನ್ನಿ, ಹೆಲ್ತಿ ಕೂಡ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ಹೆಲ್ತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೆ ಫ್ರೆಶ್ಶಾಗಿ ತಂದಿದ್ರು ಮನೆಯವರು, ಹಾಗಾಗಿ ಇದ್ದಿದ್ದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಎಲೆ ಸ್ವಲ್ಪ ದೊಡ್ಡ ದೊಡ್ಡ ಎಲೆನೇ ನಂಗೆ ಸಿಕ್ಕಿದೆ, ಅದನ್ನೇ ಹಾಕಿ ಇವತ್ತು ಕಪ್ ಕೇಕ್ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಎಲೆಗಳನ್ನ ಬಿಡಿಸ್ಕೊಂಡು ಒಂದು ಜಾರಿಗೆ ಹಾಕೋಬೇಕು. ಮತ್ತು 2 ಮೊಟ್ಟೆನ ಹಾಕೋತಾ ಇದ್ದೀನಿ ಇಲ್ಲಿ. ಇದೇ ಥರ ಹೆಲ್ತಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ, ವೈಟ್ ಕಲರ್ದು ನಂಗೆ ಸಿಕ್ಕಿದ್ದು. ಮತ್ತು 1-2 ಸ್ಪೂನಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು, ಒಂದು ಸ್ವಲ್ಪ ಹೆಚ್ಚಾಗಿ ತೊಗೊಂಡಿದ್ದೆ ನಾನು, ಬೆಲ್ಲದ ಪೌಡ್ರನ್ನ ಹಾಕೋತಾ ಇದ್ದೀನಿ. 2 ಬಾಳೆಹಣ್ಣು ಹಾಕಿ ಇದೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಬರಬೇಕು. ಬಾಳೆಹಣ್ಣು ಹಾಕೋ ಕ್ಲಿಪ್ಪಿಂಗ್ಸ್ ಇರಲಿಲ್ಲ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಮತ್ತು ಇದಕ್ಕೆ 2-3 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಮತ್ತು 1 ಕಪ್ ಫುಲ್ ಗೋಧಿ ಹಿಟ್ಟು, ಅದನ್ನು ಜರಡಿ ಹಿಡ್ಕೋತಾ ಇದ್ದೀನಿ. ಅದಕ್ಕೇ 1 ಕಪ್ಪಷ್ಟು ಮಲ್ಟಿಗ್ರೇನು, ಅಂದರೆ ನಾನು ಎಲ್ಲ ಕಾಳುಗಳನ್ನು ಹಾಕಿ ಪೌಡರ್ ಮಾಡಿ ಬಿಡಿಸಿರೋದು, ಆ ಪೌಡರ್ನ 1 ಕಪ್ ಹಾಕೋತಾ ಇದ್ದೀನಿ. ನಿಮಗೆ ಅದಿಲ್ಲ ಅಂದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ನಾನು ಸ್ವಲ್ಪ ಇನ್ನೂ ಹೆಲ್ತಿಯಾಗಿರಲಿ ಅಂತ ಅದನ್ನು ಆಪ್ಷನ್ನಾಗಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಬೇಕಿಂಗ್ ಪೌಡರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಆಗಲೇ ರುಬ್ಬಿದ್ವಲ್ಲ ಅದೆಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಸ್ಲೋವಾಗಿ ಮಿಕ್ಸ್ ಮಾಡಬೇಕು. ಹಾಗಾದ್ರೇ ಜೋರಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಕೇಕ್ ನೀಟಾಗಿ ಬರೋಲ್ಲ. ಈ ಥರ ಫೋಲ್ಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪನೂ ಲಮ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಫೋಲ್ಡ್ ಮಾಡಿ ಮಿಕ್ಸ್ ಮಾಡಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರ ನೋಡಿ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ ಅಂತ. ಈಗ ಈ ಪ್ಯಾಟರ್ನ್ ರೆಡಿಯಾಗಿದೆ. ಇದಕ್ಕೆ ಇನ್ನೇನಿಲ್ಲ, ಮೋಲ್ಡ್ ಒಳಗಡೆ ಹಾಕಿ ಇದನ್ನು ಬೇಕ್ ಮಾಡೋದಷ್ಟೇ. ನನ್ನ ಹತ್ರ ಕಪ್ ಕೇಕ್ ಮೋಲ್ಡ್ಸ್ ಇರಲಿಲ್ಲ, ಹಾಗಾಗಿ ಟೀ ಕಪ್ಗೆ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕೇಕ್ ಕೂಡ ಇದೇ ಕಲರ್, ಗ್ರೀನ್ ಕಲರಲ್ಲೇ ಇರುತ್ತೆ. ತುಂಬ ಟೇಸ್ಟಿಯಾಗೂ ಇತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಸಾಕಾಗಿರುತ್ತೆ. ಟ್ರೈ ಮಾಡಿದ್ಮೇಲೆ ಬಂದು ತಿಳಿಸಿ ಹೇಗಿತ್ತು ಅಂತ. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಈ ಥರ ಕಪ್ ಕೇಕ್ ಮೋಲ್ಡ್ಸ್ಗೆ ಹಾಕಿ ನಾನು ಮಧ್ಯದಲ್ಲಿ ಒಂದೊಂದು ಚಾಕ್ಲೇಟ್ ಬೈಟ್ಸ್ನ ಇಟ್ಟಿದ್ದೀನಿ, ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಏರ್ ಫ್ರೈಯರ್ಗೆ ಹಾಕಿ 180 ಡಿಗ್ರಿಯಲ್ಲಿ 30 ಮಿನಿಟ್ಸ್ ಬೇಕ್ ಮಾಡಬೇಕು. 30 ಮಿನಿಟ್ಸ್ ಬೇಕ್ ಮಾಡೋಕ್ಕೆ ಆದಮೇಲೆ ಈ ಥರ ಬಂದಿದೆ. ನಾನು ತಗೊಂಡಿದ್ದ ಅಳತೆಯಲ್ಲಿ ಬೆಲ್ಲದ ಪೌಡರ್, ಗೋಧಿ ಹಿಟ್ಟು ಎಲ್ಲ ಪರ್ಫೆಕ್ಟಾಗಿತ್ತು. ತುಪ್ಪ ಎಲ್ಲ ಪ್ರತಿಯೊಂದು ಪರ್ಫೆಕ್ಟಾಗಿತ್ತು. ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡ್ರೆ ಎಲ್ಲ ಪರ್ಫೆಕ್ಟಾಗೇ ಬರುತ್ತೆ. ಈಗ ಇನ್ನೂ ಸ್ವಲ್ಪ ಪ್ಯಾಟರ್ನ್ ಇದ್ದಿದ್ದನ್ನು ಇನ್ನೊಂದು ಸ್ವಲ್ಪ ಕಪ್ಗೆ ಹಾಕಿ ಬೇಕ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದಕ್ಕೆ ಫುಲ್ ಹಾಕಿದ್ದೆ, ಇದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಮಧ್ಯದಲ್ಲಿ ಒಂದೊಂದು ಡಾರ್ಕ್ ಚಾಕ್ಲೇಟ್ ಬೈಟ್ನ ಇಡ್ತಾಯಿದ್ದೀನಿ. ನನ್ನ ಮಕ್ಳಿಗೆ ಯಾವಾಗಲೂ ಇದೇ ರೀತಿ ಹೆಲ್ತಿಯಾಗಿ ಮಾಡ್ಕೊಡೋಕ್ಕೆ ನನಗಂತೂ ತುಂಬ ಇಷ್ಟ. ಹೊರಗಡೆ ಕೊಡಿಸೋದಕ್ಕಿಂತನೂ ಈ ಥರ ಮನೆಯಲ್ಲೇ ಮಾಡಿಕೊಡೋದು ಅಂದರೆ ಅವ್ರಿಗೂ ತುಂಬ ಇಷ್ಟ. ಅವರೇ ಕೇಳ್ತಾ ಇರ್ತಾರೆ ಆಗಾಗ, ಅಮ್ಮ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಹಾಗಾಗಿ ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲ ಕೇಕ್ಸು ಸಖತ್ತಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಇದೇ ಥರ ಕಿಡ್ಸ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫುಲ್ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ನೋಡಿ. ಈ ಥರ ಆಗಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ನನ್ನ ಮಕ್ಕಳು ಅವತ್ತು ಒಂದೇ ದಿನಕ್ಕೆ ಎಲ್ಲನೂ ಖಾಲಿ ಮಾಡಿಬಿಟ್ರು. ನೀವು ಬೇಕಾದರೆ ಬೇಕಿಂಗ್ ಸೋಡಾ ಇಲ್ಲದೇನೂ ಸುಧಾ ಮಾಡ್ಬೋದು, ಆದರೆ ಇಷ್ಟು ಸ್ಪಾಂಜಿಯಾಗಿ ಬರಲ್ಲ. ಹಾಗಾಗಿ ನೀಟಾಗಿ ಚೆನ್ನಾಗಿ ಬರಲಿ ಅಂತ ನಾನು ಬೇಕಿಂಗ್ ಸೋಡಾ, ಮೊಟ್ಟೆ ಎಲ್ಲ ಹಾಕಿ ಮಾಡಿದ್ದೆ. ಬಿಸಿಲೇ ಓಪನ್ ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನ್ ಆಗಿ. ಪಾಲಕ್ ಸೊಪ್ಪಲ್ಲಿ ಈ ಥರ ರೆಸಿಪಿ ಮಾಡ್ಬೋದು ಅಂತ ನಿಮಗೆ ಯಾರಿಗಾದ್ರೂ ಮೊದಲೇ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಯಾರಿಗೆ ಯಾವ ರೆಸಿಪಿ ಗೊತ್ತಿತ್ತಂತ. ನನ್ನ ಮಕ್ಕಳಿಗೆ ಫೇವ್ರೇಟ್ ಆಗೋಯಿತು ಈ ಕಪ್ ಕೇಕು. ಟೇಸ್ಟ್ ಅಂತೂ ಹೊರ್ಗಡೆ ಸಿಗೋ ಕೇಕ್ಗಿಂತನೂ ತುಂಬ ಚೆನ್ನಾಗಿತ್ತು. ಹೊರ್ಗಡೆಲಿ ನಾವು ಕೊಡಿಸ್ಬೇಕಾದ್ರೆ ಏನು ಹಾಕ್ತಾರೋ ಏನೋ ಅಂತ ಭಯ ಇರುತ್ತೆ, ಆದರೆ ಇಲ್ಲಿ ಮನೇಲಿ ಮಾಡುವಾಗ ಎಲ್ಲ ಮನೇಲಿರೋ ಐಟಮ್ಸೇ ಆಗಿರೋದ್ರಿಂದ ನಮಗೂ ಬೇಜಾರಿಲ್ಲದೆ ಕೊಡ್ಬೋದು.
ನನ್ನ ಮಗಳೂ ಸೂಪರ್ ಅಂತ ಹೇಳ್ತಾ ಇದ್ದು ಚಿಕ್ಕವಳು, ಅವಳಿಗೂ ತುಂಬ ಇಷ್ಟ ಆಗಿತ್ತು ಇದು. ಎಲ್ಲ ಒಂದೇ ದಿನಕ್ಕೆ ಖಾಲಿ ಮಾಡಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ.